ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರದೀಪ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾವು 2026 ರೀನೀಟ್ ಎಕ್ಸಾಮಿಗೆ ಒಂದು ಪೇಪರ್ನ ಒಂದು ಲೆವೆಲ್ ನೋಡಿ, ಕ್ವಶನ್ ಪೇಪರ್ ಡಿಫಿಕಲ್ಟಿಯನ್ನು ನೋಡಿ ಅರ್ಥ ಮಾಡಿಕೊಂಡು ಈ ವರ್ಷ ಎಷ್ಟು ಕಟ್ ಆಫ್ ಆಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ನಾನು ಯಾಕೆ ಲೇಟ್ ಮಾಡಿದೆ ಅಂದರೆ, ನಾನು ಬೇಗ ವಿಡಿಯೋ ಅಪ್ಲೋಡ್ ಮಾಡ್ಬೋದಾಗಿತ್ತು. ಬಟ್ ಯಾಕೆ ನಾನು ಲೇಟಾಗಿ ಮಾಡಿದೆ ಅಂದರೆ, ನನ್ನ ಗೊತ್ತಿರುವಂಥ ಸ್ಟೂಡೆಂಟ್ಸಿಗೆ ಅವರ ಮಾರ್ಕ್ಸ್ ಎಷ್ಟು, ಅವರ ಫೀಡ್ಬ್ಯಾಕ್ ಏನು, ಲಾಸ್ಟ್ ಇಯರ್ ಇಂದ ರಿಪೀಟ್ ಮಾಡ್ತಿರೋ 2 to 3 ಇಯರ್ಸಿಂದ ರಿಪೀಟ್ ಮಾಡ್ತಿರೋ ಸ್ಟೂಡೆಂಟ್ಸ್ಗೆ ನಾನು ಜೊತೆ ಮಾತಾಡಿದಾಗ ಅವರು ನನಗೆ ಡಿಫ್ರೆಂಟ್ ಆದ ಒಂದು ಒಪಿನಿಯನನ್ನು ಕೊಟ್ಟಿದ್ದಾರೆ. ಅದೆಲ್ಲವನ್ನ ಕ್ಯುಮ್ಯುಲೇಟಿವ್ ಆಗಿ ಯೂಸ್ ಮಾಡಿ ಈ ಒಂದು ವಿಡಿಯೋನ ವಿಡಿಯೋನ ಮಾಡ್ತಾಯಿದ್ದೀನಿ. ಡೆಫಿನೆಟ್ಲಿ ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. 2020 ಟೋಟಲ್ 6 ಇಯರ್ಸಿಂದ ನಾವು ಕಂಪೇರ್ ಮಾಡಿ ಹೇಳ್ತಾ ಹೋಗ್ಬೋದು. 2020ಯಲ್ಲಿ ಕೋವಿಡ್ ಬಂದ ಒಂದು ಸ್ಥಿತಿಯಿಂದಾಗಿ ಆ ಸಿಚುವೇಷನಲ್ಲಿ ಆ ಪೇಪರ್ ತುಂಬ ಈಸಿಯಾಗಿ ಕ್ರಿಯೇಟ್ ಮಾಡಿದರು NTA. ಸೊ ಆ ವರ್ಷ ನಾವು 2020ನ ಈಸಿ ಅಂತ ಕನ್ಸಿಡರ್ ಮಾಡ್ಬೋದು. 2021 ಕಂಪೇರ್ ಟು 2020 ತುಂಬ ಪೇಪರ್ ಡಿಫಿಕಲ್ಟ್ ಇತ್ತು 21. ಸೊ ಇಮಿಡಿಯೇಟ್ಲಿ ಕಟ್ ಆಫ್ ಕೂಡ ಡ್ರಾಪ್ ಆಯಿತು. 2022ಅಲ್ಲಿ ಮಾಡ್ರೇಟ್ ಇತ್ತು ಕ್ವಶನ್ ಪೇಪರ್, ಆ ಥರ ತುಂಬ ಡಿಫಿಕಲ್ಟ್ ಇದ್ದಿದ್ದಿಲ್ಲ, ತುಂಬ ಈಸಿನೂ ಇದ್ದಿದ್ದಿಲ್ಲ. 2022 ಕಟ್ ಆಫ್ 21ಕ್ಕಿಂತ ಜಾಸ್ತಿ ಆಗಿತ್ತು. ಮತ್ತು 23ಯಲ್ಲಿ ಸೇಮ್ ಪೇಪರ್ ಡಿಫಿಕಲ್ಟಿ ಸೇಮ್ ಇತ್ತು, ಬಟ್ ಬಯಾಲಜಿಯಲ್ಲಿ ಅಸರ್ಷನ್ ರೀಸನಿಂಗ್ ಟೈಪ್ ಆಫ್ ಕ್ವಶನ್ಸ್ ಜಾಸ್ತಿ ಬಂದಿದ್ದ ಕಾರಣದಿಂದ ಸ್ಟೂಡೆಂಟ್ಸ್ಗೆ ಬೇರೆ ಸೆಕ್ಷನ್ಸ್ ಅಂದರೆ ಫಿಸಿಕ್ಸ್ ಮತ್ತು ಕೆಮಿಸ್ಟ್ರಿನ ಸಾಲ್ವ್ ಮಾಡೋಕ್ಕೆ ಟೈಮ್ ಸಿಗಲಿಲ್ಲ ಅಂಥೇಳಿ ಆ ವರ್ಷ ಕೂಡ ಸ್ವಲ್ಪ ಮಾಡ್ರೇಟ್ ಟು ಡಿಫಿಕಲ್ಟ್ ಅಂತ ಹೇಳ್ಬೋದು. ಕರೆಕ್ಟ್ ಮಾಡ್ರೇಟ್ ಅಂತ ಹೇಳೋಕ್ಕಾಗಲ್ಲ, ಮಾಡ್ರೇಟ್ ಟು ಡಿಫಿಕಲ್ಟ್ ಕ್ವಶನ್ ಪೇಪರ್ ಬಂದಿತ್ತು ಅಂತ ಹೇಳ್ಬೋದು. ನೆಕ್ಸ್ಟ್ 2024ನಲ್ಲಿ ನೋಡೋದಾದರೆ ಕೂಡ ಮಾಡ್ರೇಟ್ ಆಗಿತ್ತು, ಬಟ್ ಪೇಪರ್ ಲೀಕ್ ಆಗಿರೋ ಕಾರಣದಿಂದ ತುಂಬ ಕಟ್ ಆಫ್ ಹೈ ಆಗಿತ್ತು ಅಂತ ಹೇಳ್ಬೋದು. 2025ಯಲ್ಲಿ 2024ಅಲ್ಲಿ ಲೀಕ್ ಆಗಿದ್ದ ಕಾರಣದಿಂದ 2025ಲಿ ತುಂಬ ಪೇಪರ್ ಡಿಫಿಕಲ್ಟ್ ಬಂದಿತ್ತು, ಮೋಸ್ಟ್ ಡಿಫಿಕಲ್ಟ್ ಬಂದಿತ್ತು ಪೇಪರ್ 2025ಯಲ್ಲಿ. ಮತ್ತು ಕಟ್ ಆಫ್ ಕೂಡ ತುಂಬ ಡೌನ್ ಆಗಿತ್ತು. 2026ಅಲ್ಲಿ ಫಸ್ಟ್ ಎಕ್ಸಾಮ್ ಏನು ಬರೆದ್ರಿ ಅದರಲ್ಲಿ ಕೂಡ ಮಾಡ್ರೇಟ್ ಲೆವೆಲ್ ಆಫ್ ಕ್ವಶನ್ ಪೇಪರ್ ಬಂದಿತ್ತು. ಬಟ್ ರೀನೇಟ್ ಏನು ಮೊನ್ನೆ ನೀವು 21ಗೆ ಏನು ಬರೆದ್ರಲ್ಲ ಅದು ತುಂಬ ಡಿಫಿಕಲ್ಟ್ ಅಂತ ನನ್ನ ಒಂದು ಅಭಿಪ್ರಾಯದ ಮೇರೆಗೆ ನಾನು ಹೇಳ್ತಾ ಇದ್ದೀನಿ. ಇದು 2025 ಥರನೇ ಆಲ್ಮೋಸ್ಟ್ ಕಟ್ ಆಫ್ ರಿಪೀಟ್ ಆಗುವ ಥರ ಇದೆ ಅನ್ನೋದನ್ನು ಡೌಟ್ ಇಲ್ಲಾರ್ದೆ ನಾವು ಹೇಳ್ಬೋದು. ಸೊ ಈಗ ನೋಡೋಣ ಬನ್ನಿ, ಕ್ಯಾಟಗರಿ ವೈಸ್ ಈಚ್ ಕ್ಯಾಟಗರಿ ಎಷ್ಟೆಷ್ಟು ಕಟ್ ಆಫ್ ಆಗ್ಬೋದು ಅನ್ನೋದೊಂದು ಅಸಂಪ್ಷನನ್ನು ನಾನು ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಏನಂತ, ಜನರಲ್ ಮೆರಿಟಿಗೆ ಅರೌಂಡ್ 525 ±10 ಬರ್ಬೋದು ಅನ್ನೋದು ಒಂದು ನನ್ನ ಅನಿಸಿಕೆ. GMR ಕ್ಯಾಟಗರಿಯಲ್ಲಿ 515 ±10 ಬರ್ಬೋದು. ಮತ್ತು GMKಯಲ್ಲಿ 505 ಆಗ್ಬೋದು. 2AGಯಲ್ಲಿ 500 ±10, ಎಲ್ಲದಕ್ಕೂ ±10 ಮಾಡ್ತಾ ಹೋಗಿ ಅದೇ ರೇಂಜಲ್ಲಿ ನೀವಿದ್ದರೆ ನೀವು ಸೇಫ್ ಆಗಿದ್ದೀರಾ ಅಂತ ನೀವು ಅನ್ಕೋಬೋದು. 2ARಲ್ಲಿ 495, ಇದೆಲ್ಲ ನಾನು ಹೇಳ್ತಾ ಇರೋದು ಸೆಮಿ ಗೌರ್ಮೆಂಟಿಗೆ, ಅಂದರೆ 1.5 ಲಕ್ಷ ಸೀಟಿಗೆ ಮೇಲೆ. ಸೊ ಇದಕ್ಕಿಂತ ಕಡಿಮೆ ಇತ್ತಂದರೆ ನಿಮ್ಮದು ರ್ಯಾಂಕು 12 ಲ್ಯಾಕ್ ಸೀಟಿಗೆ ನೀವು ರೆಡಿ ಇದ್ದರೆ ಹೋಗ್ಬೋದು, ತೊಂದರೆ ಇರೋದಿಲ್ಲ. ಆದರೂ ಕೂಡ ಒಂದು ವಿಡಿಯೋದನ್ನು ಮ್ಯಾನೇಜ್ಮೆಂಟ್ ಸೀಟಿಂದು ನಾನು ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ಮಾಡಿ ಹೇಳ್ತೀನಿ. ಸದ್ಯದರಲ್ಲಿ 2AG ಕ್ಯಾಟಗರಿ ಅಂದರೆ ಸೆಮಿ ಗೌರ್ಮೆಂಟ್ ಕ್ಯಾಟಗರಿ, ಗೌರ್ಮೆಂಟ್ ಮತ್ತು ಸೆಮಿ ಗೌರ್ಮೆಂಟ್ ಕ್ಯಾಟಗರಿಯ ಒಂದು ಕಟ್ ಆಫನ್ನು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇದ್ದೀನಿ. 2AG ಬಂದುಬಿಟ್ಟು 500 ±10, 2AR 495, 2AK 490, 2BG 510, 2BR 500, 2BK 495, 1G 510, 1R 500 ±10, 1K 495, 3AG 515 ±10, 3AR 510, 3AK 505, 3BG 510, 3BR 505 ಮತ್ತು 3BK ಬಂದುಬಿಟ್ಟು 500 ಆಗಿರ್ಬೋದು. SCG ಬಂದುಬಿಟ್ಟು 410 ±10 ಆಗ್ಬೋದು. SCR 405, SCK 400 ಮತ್ತು STG ಬಂದುಬಿಟ್ಟು 415 ±10, STR 410 +10 or -10 ಮತ್ತು STK ಬಂದುಬಿಟ್ಟು 400 ಆಗ್ಬೋದು. ಸೊ ಇದು ಒಂದು ನನ್ನ ಎಸ್ಟಿಮೇಟೆಡ್ ಕಟ್ ಆಫ್ ದಿಸ್ ಇಯರ್. ಬಟ್ ಫೈನಲ್ ಆಗಿ ಇನ್ನೂ ಅಫಿಷಿಯಲ್ ಆನ್ಸರ್ ಕೀನ NTA ರಿಲೀಸ್ ಮಾಡಬೇಕು. ಅದಾದಮೇಲೆ ರಿಸಲ್ಟ್ ಬಂದ ತಕ್ಷಣವೇ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಒಂದು ನೆನಪಿಡಿ, ಯಾವಾಗಲೂ ಸೀಟು ಮಾರ್ಕ್ಸಿಂದ ಅಲಾಟ್ ಆಗಲ್ಲ, ಯಾವಾಗಲೂ ಒಂದು ರ್ಯಾಂಕಿಂದ ಅದು ಅಲಾಟ್ ಆಗುತ್ತೆ. ಅದರಿಂದ ರ್ಯಾಂಕ್ ಬರೋ ಮಟ್ಟ ನಾವು ವೇಟ್ ಮಾಡಬೇಕಾಗುತ್ತೆ. ಸೊ ಇಷ್ಟು ಈ ವಿಡಿಯೋದಲ್ಲಿ ಹೇಳಬೇಕಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.